ಇವತ್ತು ನೋಡ್ರಿ ನಮ್ಮ ವಿಡಿಯೋಗಳ ಮೂಲಕ ಮಾಡಿದ್ರಿಂದಾಗೆ 18 ಕ್ಷೇತ್ರಗಳ MLAಗಳು ಮತ್ತು MLCಗಳು ಹೌದಪ್ಪ ನಮ್ಮ ಕ್ಷೇತ್ರದಲ್ಲಿ ಇನ್ನೊಬ್ಬರು ಹಸ್ತಕ್ಷೇಪ ಯಾಕೆ, ನಮ್ಮ ಮನುಷ್ಯನ ಒಬ್ಬ ಇರಲಪ್ಪ, ನಾವು ಅಲ್ಲಿ ಪ್ರಶ್ನೆ ಮಾಡೋಣ, ನಮ್ಮ ರೈತರಿಗೆ ಅನುಕೂಲ ಆಗುವಂಥ ಕೆಲಸಗಳು ಮಾಡಲಿ ಅನ್ನುವಂಥ ಮಾತುಗಳು. ಇದು ಒಳ್ಳೆಯ ಡೆವಲಪ್ಮೆಂಟ್. ಇದು ಎಲ್ಲರೂ ಎದ್ದು ನಿಲ್ತಾ ಇದ್ದಾರೆ. ಯಾಕೆ ಇದಕ್ಕೆ ಸಾಕ್ಷಿನ ನಮ್ಮ ಒಂದು ಟೈಮ್ದಾಗ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು, ಈಗಾಗ್ರಿ ಎಲ್ಲರಿಗೂ BDCC ಬ್ಯಾಂಕಿನ ಮೇಲೆ ಆಸಕ್ತಿ ಹುಡ್ತಾ ಇದೆ ಅಂತೇಳಿ. ಸಹಜದ ಅವ್ರು ಕೇಳಿದರೆ ಮೊದಲು ಇರಲಿಲ್ಲ, ಈಗ ಹುಡ್ತಾ ಇದೆ. ಕಾರಣ ಅಂದ್ರೆ ಇಷ್ಟ, ಇಲ್ಲೇ ನಮ್ಮ ಮೂಲ ದ್ರವ್ಯ ಯಾರು, ಆರ್ಥಿಕ ದ್ರವ್ಯ ಯಾರಪ್ಪ ಅಂದ್ರೆ ರೈತ, ಅವನ ಬೆಳೆ. ಆ ರೈತ ಉಳಿದು ಬೆಳೆದಪ್ಪ ಅಂದ್ರೆ ನಾವೇ ಉಳಿಲಿಕ್ಕೆ ಸಾಧ್ಯ ಇದೆ ರೀ. ಈಗ ಯಾರೋ ರಾಜಕಾರಣಿಗಳಾಗಲಿ ಅಥವಾ ಏನೋ ಒಂದು ಅರ್ಥವ್ಯವಸ್ಥೆ ಮಾಡೋದಾಗಲಿ, ಯಾವುದಾದ್ರೂ ಈ ಥರ ಬೆಲೆ ಎಲ್ಲಿಪ್ಪ ಅರ್ಥಮೂಲ ಯಾವುದು, ನಮ್ಮದು ರೊಕ್ಕದ ಮೂಲ ಯಾವುದು? ಕೃಷಿ. ಆ ಕೃಷಿಗೆ ಸಂಬಂಧಿಸಿದಂಥ ಉದ್ಯೋಗ ಸೃಷ್ಟಿ ಆದ್ರೆ ಅಥವಾ ಅದಕ್ಕೆ ಲಾಭ ಆಗುವಂಥ ವ್ಯವಸ್ಥೆ ಆಯ್ತಂದ್ರೆ ನಾವೆಲ್ಲ ಬದುಕಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಮೇಲೆ ರಿಪೀಟ್ ಹೇಳ್ತಾ ಇರ್ತೀನಿ. ಆ ದಿಶೆಯಲ್ಲಿ ಇವತ್ತು ಇಲ್ಲಿ ಇಲೆಕ್ಷನ್ ಆಗುವಂಥ ಎಲ್ಲ ಲಕ್ಷಣಗಳು ದಟ್ಟಾಗಿ ಕಾಣ್ತಾ ಇದ್ದಾವೆ. ಈಗಂತೂ 2 ಗುಂಪುಗಳದು. ಒಂದು ಕಡೆ AB ಪಾಟೀಲರು, ಕತ್ತಿಯವರು, ಇನ್ನೊಂದು ಕಡೆ ಜಾರಕಿಹೊಳಿಯವರು ಮತ್ತು ಜೊಲ್ಲೆಯವರು. ಈಗಿನ ಇವರೊಳಗೆ ಯಾರು ಸೇರ್ತಾರೋ ಅಥವಾ 3ನೇ ಫ್ರಂಟ್ ಮಾಡ್ತಾರೋ, ಇಲ್ಲ ರೈತರನ್ನ ತಮ್ಮದೇ ಒಂದು ಗುಂಪು ಮಾಡಿಕೊಂಡು ತಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೋ ಅಥವಾ ಭಾಗವಹಿಸ್ತಾರೋ ಅನ್ನೋದು ಸಹಿತ ಈಗ ಕುತೂಹಲ ಮೂಡ್ತಾ ಇದೆ. ಈ ಎಲ್ಲ ನೆಲೆಯಲ್ಲಿ